ಸೈನ್ ಮಾಡಿ, ಮುಂದೆ ಇರೋ ಸೈನ್ ಲಿಂಕ್ ಮಾಡಿ, ಮುಂದೆ ಇರೋರೆ ಸೈನ್ ಲಿಂಕ್ ಮಾಡಿ. ಕಾನೂನು ಒಪ್ಪಂದಂತೆ ಕಾನೂನು ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಎಂತದ್ದು ದಯಮಾಡಿ ರೈತ ಕಾದಂಗೆ ಎಳ್ಕೊಳಪ್ಪ. ಬೈಕ್ ಹಿಂದೆ ಬಾ, ಮುಂದೆ ಬಾ. ಎಲ್ಲ ವಾಹನಗಳು ಹಿಂದೆ ಬರ್ಬೇಕು. ಹಿಂದೆ ಬರ ಕೇಳಲ್ಲ. ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ ನಮ್ಮ ನಡಿಗೆ ವಿಧಾನಸೌಧದ ಕಡೆಗೆ, ನಮ್ಮ ನಡಿಗೆ ವಿಧಾನಸೌಧದ ಕಡೆಗೆ, ನಮ್ಮ ನಡಿಗೆ ವಿಧಾನಸೌಧದ ಕಡೆಗೆ ರೈತ ಭೂಮಿ ಕಳ್ಳರ ಸರ್ಕಾರಕ್ಕೆ. ಬೇಡ ಬೇಡ ಬೇಡ, ಬೈಕ್ ಬೇಡ, ಇಳಿದ್ಬಿಟ್ಟು ಬಂದ್ಬಿಡ್ರಿ ದಯಮಾಡಿ. ಸುಮ್ಮನೆ ಇರ್ಲಿ, ಒಬ್ರು ಬಂದ್ರೆ ಮುಂದಕ್ಕೆ ಎಲ್ಲರೂ ಬರ್ತಾರೆ. ಹಿಂದೆ ಬನ್ನಿ, ಬೈಕ್ ಅವ್ರ ಹಿಂದೆ ಇರ್ಲಿ, ಬೈಕ್ ಅವರೆಲ್ಲ ಹಿಂದೆ ಇರ್ಲಿ. ದಯಮಾಡಿ ಮುಂದೆಗಡೆ ಸ್ಪೀಡ್ ಆಗಿ ಯಾರು ಹೋಗ್ಬೇಡಿ. ಬೈಕ್ ಅವರು ಎಷ್ಟು ಜನ ಇದ್ದೀರಿ ಅಂತ ಗೊತ್ತಾಗ್ಲಿ. ಒಂದ್ಸತಿ ಆರನ್ ಮಾಡಿ, ಆರನ್ ಮಾಡಿ, ಆರನ್ ಮಾಡಿ. ತೋಳಿಗೆ ಕೊಡೋ ಜೀವ ರೈತ, ಅನ್ನ ಕೊಡುವ ತಾತ, ಜೀತ 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 ದೊರೆಗಳು ಬೆಳೆಸಿ ಭೂತ ಬೇಲಿಯ ಹೊರಗಡೆ ಬಾವುಟಗಳೆಲ್ಲ ಮೇಲಕ್ಕೆ ದಯಮಾಡಿ. ಬೇಕೇ ಬೇಕು. ನಾನು ಇಷ್ಟೇ ಕೇಳ್ತಾ ಇರೋದು, ಇವತ್ತು ಬಂಡೆಯಾಗಿ ಇವತ್ತು ನೀವು ಮೂರ್ತಿಯಾಗಿ ಪರಿವರ್ತನೆ ಮಾಡಿ. ಅದು ಹೆಂಗೆ ಅಂತಂದ್ರೆ ರೈತರ ಪರವಾಗಿ ರೈತರ ಕಷ್ಟಗಳನ್ನ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಈ ಒಂದೇನು ಫಲವತ್ತಾದ ಭೂಮಿಯನ್ನ ವಶಪಡಿಸ್ಕೊಳ್ಳೋಕೆ ಮುಂದೆ ಬಂದಿದ್ರಲ್ಲ, ಬಿಟ್ಟು ಭೂಮಿಗೆ ಚೆನ್ನಾಗಿ ರೈತರು ಅದಕ್ಕೆ ಉಳುಮೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ಸರ್ಕಾರಕ್ಕೆ ಹೇಳಿಕ್ ನಾವು ಬಯಸ್ತಾ ಇದ್ದೀವಿ. ಜೊತೆಗೆ ತಮಗೆಲ್ಲ ಗೊತ್ತಿದೆ, ಜಂಗಮಕೋಟೆ ವ್ಯಾಪ್ತಿನಲ್ಲಿ ನಮ್ಮ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿಯ ವತಿಯಿಂದ ಏನು ಕೈಗಾರಿಕಾ ಭೂಸ್ವಾಧೀನ ಆಗ್ತಾರೆ, 2 ವರ್ಷಕ್ಕೂ ಹೆಚ್ಚಾಗಿ ರೈತರ ಹೋರಾಟನೂ ಕೂಡ ನಡೀತಾ ಇದೆ. ಇಲಾಖೆಯ ಅಭಿವೃದ್ಧಿಯ ದೃಷ್ಟಿನಲ್ಲಿ, ಕೈಗಾರಿಕೆಯ ಅಭಿವೃದ್ಧಿಯ ದೃಷ್ಟಿನಲ್ಲಿ ಇಲಾಖೆಯವರು ಕೂಡ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಈಗ ಕಳೆದ 70 ದಿನಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಏನು ಕೆಲವು ರೈತರು ಧರಣಿಯನ್ನು ಮಾಡ್ತಾ ಇದ್ದಾರೆ. ಅವರು ನಮ್ಮ ಕೋರಿಕೆ ಇದೆ, ಆ ಕೋರಿಕೆಯನ್ನು ಈಡೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಆ ಧರಣಿಗೆ ಪೂರಕವಾಗಿ ಅನೇಕ ಸುತ್ತುಗಳ ಚರ್ಚೆ, ಮಾತುಕತೆ ಆಗಿದೆ. ಮಾನ್ಯ ಸಚಿವರ ಹಂತದಲ್ಲಿ ಚರ್ಚೆ ಆಗಿದ್ದಾವೆ. ಅದೇ ರೀತಿ ಇಲಾಖೆಯ ಹಿರಿಯ ಅಧಿಕಾರಿಗಳ ಹಂತದಲ್ಲಿ ಚರ್ಚೆ ಆಗಿದೆ. ಎಲ್ಲ ಹಂತದಲ್ಲಿ ಚರ್ಚೆ ಆದರೂ ಕೂಡ ಅದು ಒಂದು ತಾರ್ಕಿಕ ಹಂತಕ್ಕೆ ಹೋಗಿಲ್ಲ. ಅದರ ಹಿನ್ನೆಲೆಯಿಂದ ಹೋಗಿಲ್ಲ ಅನ್ನೋ ಭಾವನೆಯಿಂದ ಅವರು ಇವತ್ತು ಬೈಕ್ ರ್ಯಾಲಿಯನ್ನು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂಥ ರೈತರು ಎಲ್ಲ ಸೇರಿ ಒಂದು ಸಾಂಕೇತಿಕವಾದಂಥ ಒಂದು ರ್ಯಾಲಿಯನ್ನು, ಪ್ರತಿಭಟನೆಯನ್ನು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಹಮ್ಮಿಕೊಂಡಿದ್ದೀವಿ. ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲರೂ ಕೂಡ ಕಾನೂನು ಸುವ್ಯವಸ್ಥೆ ದೃಷ್ಟಿಯಲ್ಲಿ ಏನೇನು ಕ್ರಮಗಳು ತೆಗೆದುಕೊಂಡಾಗ ಅವೆಲ್ಲ ತೆಗೆದುಕೊಂಡಿದ್ದೀವಿ. ಅವರು ಕೂಡ ಶಾಂತ ರೀತಿಯಿಂದ ಮಾಡಿ ಒಂದು ಮನವಿಯನ್ನು ಮಾಡಿದ್ರು. ಈ ಎಲ್ಲ ಪ್ರಕ್ರಿಯೆಗಳು ಜಿಲ್ಲಾ ಹಂತದಲ್ಲಿ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮಗೂ ಕೂಡ ಗೊತ್ತಿದೆ. ಸರ್ಕಾರ ಹಂತದಲ್ಲಿ, ಇಲಾಖೆಯ ಹಂತದಲ್ಲಿ
ಇಲಾಖೆ ಹಂತದಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿ ನಾವು ಸೌಹಾರ್ದಯುತವಾಗಿ ಇದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಅನುವು ಮಾಡಿಕೊಡ್ಬೇಕು, ಅದ್ರ ಬಗ್ಗೆ ಭರವಸೆ ಕೊಡಬೇಕು ಅನ್ನೋ ಕೋರಿಕೆಯನ್ನು ಏನು ರೈತ ಮುಖಂಡರು ಇಟ್ಟರು. ಈಗ ನಾನು ಇಲಾಖೆ ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿದ್ದೇನೆ. ಹಿರಿಯ ಅಧಿಕಾರಿಗಳು ಖಂಡಿತವಾಗ್ಲೂ ಇಲಾಖೆ ಹಂತದಲ್ಲಿ ಒಂದು ಮೀಟಿಂಗನ್ನು ಆದಷ್ಟು ಶೀಘ್ರವಾಗಿ ನಾವು ಮಾಡಿಕೊಡ್ತೇವೆ, ಶೆಡ್ಯೂಲ್ ಮಾಡಿ ಅದನ್ನು ನಿಗದಿ ಮಾಡಿ ನಿಮಗೆ ಮಾಹಿತಿ ಕೊಡ್ತೇವೆ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ರೈತ ಮುಖಂಡರು ಕೂಡ ತಿಳಿಸಿದ್ದೇವೆ. ಸೌಹಾರ್ದಯುತವಾಗಿ ಈ ಒಂದು ಧರಣಿಯನ್ನು ಕೈಬಿಟ್ಟು ಸಮಯಾವಕಾಶವನ್ನು ಸಂಘಟನೆಯವರು ಕೂಡ ಕೊಟ್ಟಿದ್ದಾರೆ, ರೈತ ಸಂಘಟನೆಯವರು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ ಮಾಹಿತಿಯನ್ನು ಅವರು ಕೊಟ್ಟಿದ್ದೇವೆ. ನಮ್ಮೆಲ್ಲರ ಅಪೇಕ್ಷೆ ಇದೆ, ಯಾವುದೇ ಕಾನೂನು ಸುವ್ಯವಸ್ಥೆಗೆ ಭಂಗ ಬರದಂತೆ ಅಭಿವೃದ್ಧಿನೂ ಕೂಡ ಆಗಬೇಕು, ರೈತನೂ ಕೂಡ ಉಳಿಬೇಕು. ಆ ಎರಡೂ ನೆಲೆಯಲ್ಲಿ ವಾಸ್ತವದ ನೆಲೆಯಲ್ಲಿ ಇದು ಸೌಹಾರ್ದಯುತವಾಗಿ ತೀರ್ಮಾನ ಆಗುತ್ತೆ ಅನ್ನೋ ಆಶಾಭಾವನೆ ನಮಗಿದೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಒಂದೆರಡು ವಾರ ಸಮಯ ಕೊಟ್ಟಿದ್ದಾರೆ. ಅದರೊಳಗಡೆ ಆದಷ್ಟು ಶೀಘ್ರ, ಅದೇನು ಇಷ್ಟೇ ಸಮಯ ಅಂತಿಲ್ಲ, ಆದಷ್ಟು ಶೀಘ್ರವಾಗಿ ಆ ಸಭೆಯನ್ನು ಏರ್ಪಡಿಸಿ ನಾವು ಮಾಹಿತಿಯನ್ನು ಕೊಡ್ತೀವಿ. ಈಗ ಒಂದು ನಮ್ಮ ಚಳವಳಿಯ ಒಂದು ಮಾರ್ಗ ಅದನ್ನು ತೀವ್ರವಾಗಿ ಸರ್ಕಾರದ ಗಮನ ಸೆಳೀತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದ್ದು ಮಾಡಿದ್ದೀವಿ. ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಬರೋದ್ರ ಮೂಲಕ ಅವರಿಗೆ ಸಮಯವನ್ನು ಕೊಟ್ಟು ಸರ್ಕಾರದ ಜೊತೆ ಮಾತುಕತೆ ಮಾಡಿ ಅವರು ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಮೊದಲನೇ ಹಂತದಲ್ಲಿ ನನ್ನ ಕೈಲಾಗಿದ್ದು ಇಷ್ಟು. ಸರ್ಕಾರದ ಉನ್ನತ ಮಟ್ಟದ ಸಭೆಯನ್ನು ಏರ್ಪಾಡು ಮಾಡಲಿಕ್ಕೆ ನಾನು ದಿನಾಂಕವನ್ನು ಮಾಡಿ ಸಮಯವನ್ನು ತಿಳಿಸಿ ಒಂದು ವಾರ ಸಮಯ ಕೊಡಿ ಅಂತ ಕೇಳಿದ್ದಾರೆ. ಒಂದು ವಾರ ಅಲ್ಲ, 2 ವಾರ ತಗೊಳ್ಳಿ, ಒಂದು ಮೇಲ್ಮಟ್ಟದ ಒಂದು ಸಭೆ ನಡೀಲಿ. ಆ ನಂತರ ಆ ಸಭೆ ಫಲಿತಾಂಶ ವಿಫಲ ಆದರೆ ಮುಂದಿನ ಹೋರಾಟವನ್ನು ಬೇರೆ ರೂಪದಲ್ಲಿ ನಾವು ಕೈಗೆ ತಗೊತೀವಿ. ಹೋರಾಟ ನಿಲ್ಲದಿಲ್ಲ, ಹೋರಾಟ ಮುಂದುವರಿಯುತ್ತೆ. ಸರ್, ಒಂದು ವೇಳೆ ಈ ಒಂದು KDB ಇದನ್ನು ಕೈ ಬಿಡಲಿಲ್ಲ ಅಂತಾನೆ ನಿಮ್ಮ ಹೋರಾಟ ಯಾವ ರೀತಿ ಇದೆ? ಈ ರಾಜ್ಯವ್ಯಾಪಿ ಶುರುವಾಗ್ತದೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಚಳುವಳಿಯನ್ನು ಮಾಡ್ತವೆ ಮತ್ತು ಬೆಂಗಳೂರು ವಿಧಾನಸೌಧ ಮುತ್ತಿಗೆ ಹಾಕುವಂಥ ದೊಡ್ಡ ಪ್ರಮಾಣದ ಒಂದು ಕಾರ್ಯಯೋಜನೆಯನ್ನು ತಯಾರು ಮಾಡ್ತೇವೆ. ಯೋಜನೆಗಳಲ್ಲಿ ಸಮಸ್ಯೆಯಿಂದ ಬಂದಾಗ ಎದುರು ನಿಂತು ಹೋರಾಡಬೇಕಾದ ಒಂದು ಧರ್ಮ ಇದೆ. ನೀವು ಬೆಳೆದಂತ ಬೆಳೆ ಇದು ನಿಮಗಾಗಿ ಸ್ವಾರ್ಥಕ್ಕಾಗಲ್ಲ. ನಿಮ್ಮ ಹೆಂಡತಿ ಮಕ್ಕಳಿಗಾಗಿ ಒಂದಷ್ಟು ಇಟ್ಕೊಳ್ಳಬಹುದು. ಆದ್ರೆ ಹಸಿದ ವ್ಯಕ್ತಿಗಳಿಗೆ ಅನ್ನವನ್ನು ಉಣಬಡಿಸಬೇಕಾದ್ರೆ ರೈತರೇ ಬೇಕು. ಇವತ್ತು ಕೈಗಾರಿಕೆ ಉದ್ಯಮಗಳಲ್ಲಿ ಅದು ಬೇಕಾಗಿದೆ. ಆದ್ರೆ ಕೈಗಾರಿಕೋದ್ಯಮಗಳಲ್ಲಿ ತಯಾರಾಗುವ ಪದಾರ್ಥಗಳು AC ರೂಮಲ್ಲಿ ಕೂತ್ಕೊಳ್ಳುತ್ತೆ ವ್ಯಾಪಾರಕ್ಕೆ. ನೀವು ಬೆಳೆಸಿರ್ತಕ್ಕಂಥ ಬೆಳೆ ಇವತ್ತು ಫುಟ್ಪಾತಲ್ಲಿ ಕೂತ್ಕೊಂಡು ಒಬ್ಬ ರೈತ ಏನ್ ಕಷ್ಟಪಡ್ತಿದ್ದಾನೆ ಅಂತ ಇನ್ನೊಬ್ಬ ರೈತರಿಗೆ ಅಷ್ಟೇ ಗೊತ್ತಾಗ್ತಿದೆ, ಇನ್ನೊಬ್ಬರು ಗೊತ್ತಾಗ್ತಿಲ್ಲ. ನಮಗೆಲ್ಲರಿಗೂ ರುಚಿಕರವಾಗಿರೋ ಪದಾರ್ಥ ಬೇಕು, ಆರೋಗ್ಯಕರವಾಗಿರೋ ಪದಾರ್ಥ ಬೇಕು. ಆದ್ರೆ ಅದಕ್ಕೆ ಸರಿಯಾದ ವೇದಿಕೆ ಕಲ್ಪಿಸೋದಕ್ಕೆ ಮಾತ್ರ ನಮಗೆ ಆಗ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಅಂಗಡಿಗಳ ಜಾಗಗಳನ್ನು ಸಹಿತ ಅಲ್ಲಿ ಕೈಗಾರಿಕೋದ್ಯಮ ಮಾಡಬೇಕು ಅಂತ ಹೇಳಿ ಏನಾದರೂ ಕಸ್ಕೊಳ್ಳೋದೇ ಆಗೋಗ್ಬಿಟ್ರೆ ಮುಂದೆ ರೈತರ ಸಂಕಷ್ಟ ಕೇಳೋಣ. ಅದಕ್ಕಾಗಿ ಇವತ್ತು ರೈತರು ಕರ್ನಾಟಕದಾದ್ಯಂತ ಮೂಲಗಳಿಂದ ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಜಂಗಮಕೋಟೆ, ಚಿಕ್ಕಬಳ್ಳಾಪುರ ಈ ಭಾಗದಿಂದ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಸಹಿತ ಒಳ್ಳೆದಾಗಲಿ. ನಿಮ್ಮ ಒಂದು ಕೋರಿಕೆಗಳು, ನಿಮ್ಮ ಬಯಕೆ ಏನಿದೆ, ನೀವು ಗಂಡರ ಆಸ್ತಿ ಬಗ್ಗೆ ಕೇಳ್ತಿಲ್ಲ, ನಿಮ್ಮ ಪಿತ್ರಾರ್ಜಿತ ಜೊತೆಗೆ ತಾವಲ್ಲಿ ಉಳಿದು ಬೆಳೆದು ರಾಜ್ಯಕ್ಕೂ ಒಂದಷ್ಟು ದವಸಧಾನ್ಯಗಳನ್ನು ಕೊಡ್ತಿರ್ತಕ್ಕಂಥ ರೈತ ಬಾಂಧವರು, ರೈತ ಮಕ್ಕಳು, ರೈತ ತಾಯಂದಿರು ತಾವು ನೆಮ್ಮದಿಯಾಗಿರಬೇಕಾಗಿದೆ. ನಿಮ್ಮ ಜಾಗ ನಿಮಗೆ ಬರಬೇಕಾಗಿದೆ. ಆದರೆ ದುರಾದೃಷ್ಟ, ಯಾವತ್ತೂ ಸಹಿತ ಹಸಿದ ವ್ಯಕ್ತಿಗಳು ಅಮ್ಮ ಅಂತ ಅನ್ನ ಬೇಕು ಅಂತ ಮುಂದೆ ನಿಂತು ಕೇಳುವಾಗ ಅಥವಾ ನಮ್ಮ ಕಷ್ಟವನ್ನು ತೋರ್ಕೊಳ್ಳುವಾಗ ಇಂತಹ ನಿರ್ಬಂಧಗಳಿರ್ತಕ್ಕಂಥದ್ದು, ಇಂತಹ ಕಡಿವಾಣ ಹಾಕುವಂಥದ್ದು ಇವತ್ತು ನಾನೇನಲ್ಲ, ಗಾಂಧೀಜಿಯವರ ಕಾಲದಿಂದಲೂ ಇದೆ. ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾತು ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಸಹಿತ ಜ್ಞಾನವಂತರಾಗಿ ಬುದ್ಧಿವಂತರಾಗಿ ನಿಮ್ಮ ಹಕ್ಕುಗಳನ್ನು ನೀವು ಪಡೆಯುವಂಥದ್ದಾದ್ರೆ ನೀವು ಜ್ಞಾನವಂತರಾಗಬೇಕು ಅಂತಲ್ಲ, ನಿಮ್ಮ ಆಸ್ತಿ ಬೆಳೆಯುವಿಕೆಗಾಗಿ, ನಿಮ್ಮ ಭೂಮಿ ಉಳಿಸ್ಕೊಳ್ಳೋದಕ್ಕೋಸ್ಕರ. ಇದಕ್ಕಾಗಿ ಹೋರಾಟ ನ್ಯಾಯಬದ್ಧವಾದಂತಹ ನಿಲುವಳಿದಂತೆ ಇದು ನಿರಂತರವಾಗಿ ನಡೆಯಿರಿ. ನಿಮ್ಮೊಂದಿಗೆ ರಾಜ್ಯದ ಎಲ್ಲ ದೇವಸ್ಥಾನ ಅಥವಾ ಎಲ್ಲ ಆಧ್ಯಾತ್ಮಿಕ ಧಾರ್ಮಿಕ ಕೇಂದ್ರಗಳಿರ್ತಕ್ಕಂಥವ್ರು ಸಹಿತ ಕೈ ಜೋಡಿಸಬೇಕಂತ ಧರ್ಮ. ಯಾಕಂದ್ರೆ ಅನ್ನಪೂರ್ಣೇಶ್ವರಿಯನ್ನು ಕೊಡುವ ಶಕ್ತಿ ಎಲ್ಲರಿಗೂ ಬಾಯಿ ಮಾತಲ್ಲಿ ಬೇಕಾದಷ್ಟು ಇರಬಹುದು. ಆದ್ರೆ ಅನ್ನವನ್ನು ಉಣಬಡಿಸುವಂತ ಶಕ್ತಿ ಒಬ್ಬ ರೈತರಿಗೆ ಮಾತ್ರ ಇದೆ. ಅದಕ್ಕೋಸ್ಕರ ರೈತರ ಕಷ್ಟಗಳಿಗೆ ಖಂಡಿತವಾಗಿ ನಿಲ್ಲಬೇಕಾದ ಒಂದು ಧರ್ಮ.
ಇವತ್ತು ನಮ್ಮ ಮುಂದೆ ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ. ಅವರು ಒಳಬರ್ಸಲು ಬಾಧ ಇದೆ. ಅಯ್ಯೋ ರೈತರ